ಅದಕ್ಕೆ ನಾನು ಒಂದು ನೀತಿ ಹೇಳುತ್ತೇನೆ ಕೇಳುವಂತನಾಗರಿ ಶ್ರೀಹರಿ. ಅದು ಚಂದಾಗಿ ಹೇಳುವಂತ ನಗು ಭೀಮಸೇನನೇ. ಹಲೋ 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 ನೀತಿಯನ್ನು ಹೇಳುವುದು ಅರ್ಥವಾಗುವುದಿಲ್ಲ. ನರಹರಿ ನಾರಾಯಣನೇ ಅನುದರ ಬಳಿ ಹೋಗಿ ಅನಂತ ಜ್ಞಾನವನ್ನು ತಿಳಿಸುವನು. ಇಲ್ಲಿಂದ್ರೆ ನಿಮ್ಮ ಕೈಯಿಂದ ಹೊಡಿಸಿ ಧರ್ಮರಾಜನಿಗೆ ಅಧಿಪತಿ ಮಾಡಿರಲ್ಲ ಭೀಮಸೇನನೇ. ಮಹಾಪ್ರಬಲ ಶ್ರೀಕೃಷ್ಣ ಪರಮಾತ್ಮನೇ ಭೀಮಸೇನನೇ ಕೊಟ್ಟಿ ಗುಣದ ಕೌರವರಿಗೆ ಹಿಡಿದು ತಂದು ಈ ಗದಾದಿಂದ ಹೊಡೆದು ಅಡವಿ ಪಾಲ ಮಾಡುವೆನು ನೋಡುವಂತನಾಗರಿ ಸೇರಿ ನಾರಾಯಣನೇ. ಭೀಮಸೇನನೇ ಆಚಾರ ತನಕ ವಿಚಾರವನ್ನು ಸೂಚಿಸುವನು. ಇನ್ನು ಚಂಚಲ ಮನವೇನು ಮಾಡಿದ್ರೆ
ಅತಿ ಬೇಗದಲ್ಲಿ ಅನುದ್ರ ಬಳಿ ಹೋಗಲಿಲ್ಲ ಭೀಮಸೇನನೇ. ಮಾತಾಡೋ ವಿಚಾರ ಇಲ್ಲ. ಕೊಳ ತುಂಬಾ ಬಂಗಾರ ಹಾಕೊಂಡಾರ, ಬಂಗಾರ ಕಿರೀಟ್ ಕಟ್ಟ್ಯಾರ, ಪಿತಾಂಬರ ಬಿಟ್ಟಾರ. ಇವ್ರಿಗೆ ಹೇಳಿ ಮಾತಾಡ್ಸ್ಬೇಡ್ರಿ ಸಂಗೀತಗಾರ ಸುರ್ಮಣಿ. ತಾವದಾರ ತಾಯಿ ಒಂದು ವಿಚಾರಿಸೇನು. ಹಲೋ ಪಾತ್ರವ हॅलो हॅलो स्टेजवरून जे आहेत लोक त्यांनी आज जावे ना विनंती करून ವಿಚಾರಿಸೇನು. ಹೇ ಅಜ್ಞಾನ ಬಾಲಕ ಶಹಬಾಷ್. ಸುಜ್ಞಾನೋತ್ತರಿಗೆ ಮುದ್ರವಾದ ವಾಕ್ಯ ಕೇಳದ ನೀ ಯಾರು, ನಿನ್ನ ನಾಮ ಸಾರು. ನಮಗೆ ಸಾರ್ಥಿ ಸಾರ್ಥಿ ಅನ್ನೋರು ತಾವದಾರ ತಾಯಿ ಪುಣ್ಯದೇವಿ. ಅಯ್ಯೋ ಸಾರ್ಥಿ, ಅಪ್ಪ ಸಾರ್ಥಿ, ನಾನು ದಾರಾಗೆ ಚಂದಾಗಿ ಹೇಳ್ತಿ ಕೇಳು ಬಾಲಕ. ಅದೇ ಕೇಳ್ತೇವ್ರಿ ಇವ ನಿಮ್ಗ. ನೋಡೋ ಬಾಬಾ, ಹಸ್ತಾಪುರ ಇರದ ರಾಜಂತ ಪಂಡುರಾಜನ ಮಹಾರಾಣಿ ಆಗಂತ ಕುಂತಾದೀವಿ ಅಂತೇಳಿ ಅಪ್ಪ ಸಾರ್ಥಿ. ಕುಂತಾದೇವಿ ಇದ್ರೆ ಸಾಧುವಾಯ್ತು. ಈ ಕುಳಿತ ಮಂದಿ ಎಲ್ಲರಿಗೂ ಆನಂದ ಆಗಿತ್ತು ಅವ್ರಿ. ಅದ ನಿಮ್ ಇರುವ ರಾಜರಂಗ ಮಂಟ ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ತಾತ್ಪರ್ಯ ತಾಯಿ. ಈ ಮೇಲ್ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದಿದೆ ಕಾರಣ ಅಂದ್ರೆ ಅದೇ ಕೇಳ್ತೇವ್ರಿ ನಿಮಗ. ನನ್ನ ಹಳೆ ಆಗದಂತ ಶ್ರೀಕೃಷ್ಣ ಮತ್ತೆ ನನ್ನ ಮಕ್ಕಳಿಗೆ ಪಾಂಡವರಿಗೆ ಭೇಟಿನಾಗ್ಲಿಕ್ಕೆ ಬಂದಿದ್ದಪ್ಪ ಪುಣ್ಯಾತ್ಮ. ಬಂದ್ರೆ ಸಾಧುವಾಯ್ತಪ್ಪ. ನೀವು ಸಾರ್ತಿಗೆ ಮುಂತ ಹಾಕೊಂಡ್ರಿ ತಾಯಿ. ತಡವಿಲ್ದ ಕಳಿಸ್ತೇವ ನಿಂದ್ರನಿ ಮರಿ. तुम्हाला स्टेजवरून हात जोडून विनंती करतो, चला मागा पडद्याच्या मागा चला. चला पडद्याच्या मागा चला. कंपनी मॅनेजर पैसे आल्यावर बाहेर यायचं. शिवकरला यायचं बाहेर. तुझ्या नामाने तुझ्या नामाने माधवा तुझ्या नामात रे गोडवा तुझ्या नामात रे गोडवा केशवा माधवा तुझ्या माधवा तुझ्या नामाचा गुणवा तुझ्या नामाचा रे ಹೇ ಶ್ರೀಕೃಷ್ಣ ಪರಮಾತ್ಮನೇ. ಹೇ ಅತ್ತೆಮ್ಮನವ್ರೆ, ನನ್ನ ಮಕ್ಕಳು ಯಾ ಅರಣ್ಯ ಒಳಗೆ ಅದಾರೆ, ಬೇಗನೆ ಹೇಳಪ್ಪ ಶ್ರೀಕೃಷ್ಣ ಪರಮಾತ್ಮನೇ. ಹೇ ಅತ್ತೆಮ್ಮನವ್ರೆ, ತನೇನದ ಪಂಚ ಪಾಂಡವರು ದ್ರೌಪದಿ ಸಹಿತ ಘನವರಗೊಳಿದ್ರು. ನೀನೇನು ಚಿಂತೆಯನ್ನು ಮಾಡಬೇಡಲ್ಲ ಅತ್ತೆಮ್ಮನವ್ರೆ. ಹೇ ಶ್ರೀಕೃಷ್ಣ ಪರಮಾತ್ಮನೇ. ಹೇ ಅತ್ತೆಮ್ಮನವ್ರೆ, ನಾನು ಒಂದು ಚಂದಾಗಿ ನೀತಿ ಮಾತು ಹೇಳ್ತಿ ಕೇಳು. ಅದು ಚಂದಾಗಿ ಹೇಳುವಂತ ನಾವು. ಪಾಂಡವರ ಜನವನ್ನಾನೆ ಜನವನ್ನವ
ಬೇಡ ಬೇಡ ಪಂಡರ ಬೆಲ್ಲ ದೇವಾಯನ್ನ ದೇವಾಯನ್ನ ಬಿಡಬ್ಯಾಡೋ ಪಾಂಡವರ ಬೆಲ್ಲ ಕಾಪಾಡೋಯನ ದೇವ ಕೇಳುವನಿಯನ್ನ. ಅತ್ತೆಮ್ಮನವ್ರೆ, ಹಿಂದೆ ಮಹಾದೇವನ ವಿಜಯನ್ನು ಕಾಡುವುದಕ್ಕೆ ಬೆನ್ನ ಹತ್ತಿದ್ರೆ ಅರ್ಧಾಂಗಿ ಪಾರ್ವತಿ ಸಹಿತ ಸದನವನ್ನು ಬಿಡಿಸಿತ್ತು. ನಿನ್ನ ತನಯನಾದ ಪಾಂಡವರಿಗೆ ವನವಾಸನ ಬಂದಿದ್ರು. ಅಮ್ಮ ಜನನಿ, ಮಿತ್ರ ಭಗಿನಿ. ಹೇ ಶ್ರೀಕೃಷ್ಣ ಪರಮಾತ್ಮನೇ, ಹೇ ಅತ್ತೆಮ್ಮನವ್ರೆ, ನನ್ನ ಮಕ್ಕಳು ಪಾಂಡವರಿಗೆ ಹಾಯ್ ಶ್ರೀಕೃಷ್ಣ ಪರಮಾತ್ಮನೇ. ಹೇ ಅತ್ತೆಮ್ಮನವ್ರೆ, ನನ್ನ ಮಕ್ಕಳಿಗೆ ಪಾಂಡವರಿಗೆ ಬೆನ್ನವನ್ನು ಬಿಡಬಾರ ಕೃಷ್ಣ ಪರಮಾತ್ಮನೇ. ಹೇ ಅತ್ತೆಮ್ಮನವ್ರೆ, ನೀ ಮನದಂತೆ ಕನುಗೋರವನಾಗುವುದು. ಬಿಡು ಬಿಡು ಚಿಂತಿ, ನಿನ್ನ ಮನದ ಭ್ರಾಂತಿ. ಹೇ ಶ್ರೀಕೃಷ್ಣ ಪರಮಾತ್ಮನೇ. ಹೇ ಅತ್ತೆಮ್ಮನವ್ರೆ, ನನ್ನ ಧರ್ಮರಾಜಗೆ ಬೇಗಂದು ರಾಜನ್ನು ಕುಡ್ಲಿಕ್ಕೆ ಹೇಗ ಕೃಷ್ಣ ಪರಮಾತ್ಮನೇ. ಚಲ ಹಿಂಬರಿಗೆ ಬರ್ರಿ.